ದೆಹಲಿ ಅಂತ ಬಂದಾಗ ಅದು ರಾಹುಲ್ ಗಾಂಧಿ ಪ್ರತಿಷ್ಠೆ ಅಂತಾದರೂ ಇಟ್ಕೊಳ್ಳಿ, ಕೇಜ್ರಿವಾಲ್ ಪ್ರತಿಷ್ಠೆ ಅಂತಾದರೂ ಇಟ್ಕೊಳ್ಳಿ, ನೀವಿಬ್ಬರು ಒಗ್ಗಟ್ಟಾಗಿರಬೇಕಿತ್ತೇನೋ ಅಂತ, ಒಂದು ಯೂನಿಟಿ ಆಗಿ ಅಂತ. ಯಾಕಂದ್ರೆ ನಾವು ದೊಡ್ಡ ಶಕ್ತಿ ಸೋಲಿಸ್ತೀವಿ ಅಂತ ನೀವು ಹೇಳ್ತೀವಿ, ನಾವು ಸಿದ್ಧವಾಗಿದ್ವಿ. ಈಗ ಮೋದಿ ಅವರ ವಿರುದ್ಧವಾಗಿ ನೀವೆಲ್ಲ ಏನಕ್ಕಪ್ಪ ಇಂಡಿಯಾ ಕೂಟ ಮಾಡ್ಕೊಂಡ್ರಿ, ಈ ಬಾರಿ ಮೋದಿ ಅಧಿಕಾರ ಹಿಡಿಬಾರ್ದು, ಒಂದೇ ಒಂದು ಮೋಟೋ. ರಾಹುಲ್ ಗಾಂಧಿ ಅವ್ರದ್ದು ಒಂದು ಭಾಷಣ ನೋಡ್ತಾ ಇದ್ದೆ ನಾನು. ರಾಹುಲ್ ಗಾಂಧಿ ಅವರು ಇವರ ಒಂದು ಫೋಟೋಗ್ರಾಫ್ಸ್ಗಳನ್ನ ಇಟ್ಕೊಂಡ್ರು ಲೀಡರ್ಸ್. ಸೊ ಯಾವ್ಯಾವ ಲೀಡರ್, ಇವರ ಅತಿಶಿ ಇರ್ಬೋದು, ಮನೀಶ್ ಸಿಸೋಡಿಯಾ ಇರ್ಬೋದು, ಆಮೇಲೆ ಅರವಿಂದ್ ಕೇಜ್ರಿವಾಲ್ ಇರ್ಬೋದು, ಇನ್ನ ಇವರು ಇಬ್ರು ಮೂರು ಜನ ಸಂಸದರಿದಾರಲ್ಲ, ಜೈಲಿಗೆ ಹೋಗಿ ಬಂದವರು, ಯಾರು ಮೇಡಮ್ ಅವರು, ಸಂಜಯ್ ಸಿಂಗ್ ಮತ್ತೆ ಇವ್ರದೆಲ್ಲ ಇಟ್ಕೊಂಡಿದ್ರು. ಸೊ ಅವ್ರು ಕೇಳಿದ ಪ್ರಶ್ನೆ ಏನು ಅಂದ್ರೆ, ಇದೇ ಕೇಜ್ರಿವಾಲ್ ಅವರು ಅಂಬೇಡ್ಕರ್ ವಾದದ ಬಗ್ಗೆ ಮಾತಾಡ್ತಾರೆ. ಸೊ ಇಲ್ಲಿ ಯಾವ ಸಮುದಾಯಕ್ಕೆ ನೀವು ಇದನ್ನ ಸ್ಥಾನಮಾನವನ್ನು ಕೊಟ್ಟಿದ್ದೀರಾ, ಯಾರ್ಯಾರಿಗೆ ನೀವು ಇದನ್ನ ಸಾಮಾಜಿಕ ನ್ಯಾಯವನ್ನ ಕೊಟ್ಟಿದ್ದೀರಾ? ಸಾಮಾಜಿಕ ನ್ಯಾಯನೇ ಇಲ್ಲ ಆಮ್ ಆದ್ಮಿ ಪಾರ್ಟಿನಲ್ಲಿ. ಸೊ ನಮ್ದೇ ಆದಂತ ಒಂದು ಸಿದ್ಧಾಂತ ಇದೆ. ಸಾಮಾಜಿಕ ನ್ಯಾಯವನ್ನ ನೀವು ಏನು ನಾವು ಮೀಸಲಾತಿ ಬಗ್ಗೆ ಮತ್ತೆ ಇದ್ರ ಬಗ್ಗೆ ನೀವು ಮಾತಾಡ್ತೀರಾ, ಎಲ್ಲರೂ ಅಂಬೇಡ್ಕರ್ ಇಸಮ್ನ ನೀವು ಇಟ್ಕೊಂಡು ಭಾಷಣ ಮಾಡಕ್ ಮಾತ್ರ ಅಂಬೇಡ್ಕರ್ ಇಸಮ್ ಮಾತಾಡ್ತೀರಾ ಕೇಜ್ರಿವಾಲ್ ಅವರು. ಸೊ ನಿಮ್ಮ ಲೀಡರ್ಶಿಪ್ ಅಲ್ಲಿ ಎಲ್ಲಿದೆ ಅಂಬೇಡ್ಕರ್ ವಾದ? ಯಾವ್ಯಾವ ಸಮುದಾಯದವ್ರಿಗೆ ನೀವು ನಾಯಕತ್ವ ಕೊಟ್ಟಿದ್ದೀರಾ? ಇದು ನಮ್ಮ ಸಿದ್ಧಾಂತ ಆಗಿರೋದು. ರಾಹುಲ್ ಗಾಂಧಿ ಅವ್ರು ಮಾತಾಡ್ತಿರೋದು ಈ ವಿಚಾರವನ್ನ. ನಾವು ದೆಹಲಿನಲ್ಲಿ ಎಲ್ಲ ಸಮುದಾಯದವ್ರಿಗೂ ಎಲ್ಲರಿಗೂ ಎರಡು ಪಾಯಿಂಟ್ ಇದೆ. ಎಲ್ಲರಿಗೂ ಒಂದು ರಾಹುಲ್ ಗಾಂಧಿ ಅವರ ಈ ಮಾತನ್ನೇ ಕನ್ಸಿಡರ್ ಮಾಡೋಣ. ಹೋಗಿ ನಿಮ್ಮ ಸಂಸ್ಥೆಯ ಮುಖ್ಯಸ್ಥರು OBC-ನ, ನಿಮ್ಮ ಸಂಸ್ಥೆಯ ಮುಖ್ಯಸ್ಥರು SC-ನ, ನಿಮ್ಮ ಸಂಸ್ಥೆಯ ಮುಖ್ಯಸ್ಥರು ST-ನ, ಇದೊಂದು ಪ್ರಶ್ನೆ ಕೇಳ್ಕೊಂಡು ಬರ್ತಾ ಇದ್ದಾರೆ. ಈ ನಾಯಕ ಅಂತ ಬಂದಾಗಲೂ ಕೂಡ ರಾಹುಲ್ ಗಾಂಧಿ ಇದನ್ನೇ ಕೇಳ್ತಾ ಇದ್ದಾರೆ. ಒಬ್ಬ ನಾಯಕನಲ್ಲಿ ನಾಯಕತ್ವ ಉದಯಿಸಿದ ನಂತರ ಅವನ ಜಾತಿಯೋ, ಅವನ ಜಾತಿಯ ಕಾರಣಕ್ಕಾಗಿ ಅವನಲ್ಲಿ ನಾಯಕತ್ವ ಉದಯವಾಯಿತು ಅಂತನಾ ಸೂರ್ಯ? ಜಾತಿಯ ಕಾರಣಕ್ಕಾಗಿ ಅಲ್ಲ. ನಾವು ಏನು ಯಾರ್ಯಾರಿಗೆ ಸ್ಟ್ರೈಟ್ ಆಗಿ ಕೇಳ್ತೀರಾ? ನಾನು ಸ್ಟ್ರೈಟ್ ಆಗಿ ಕೇಳ್ತಾ ಇದ್ದೀನಿ. ನಾನು ಸ್ಟ್ರೈಟ್ ಆಗಿ ಹೇಳ್ತಾ ಇದ್ದೀನಿ. ನಾಯಕತ್ವದ ಗುಣದಿಂದ ಒಬ್ಬ ನಾಯಕ ಆಗ್ತಾನ, ಅವನ ಜಾತಿ ಕಾರಣದಿಂದ ಲೀಡರ್ ಆಗ್ತಾನ? ಅಲ್ಲ, ಹಾಗಾದ್ರೆ ನಾಯಕತ್ವದ ಗುಣ ಆ ಜಾತಿಗಳಲ್ಲಿ ಇದ್ದಂತವ್ರಿಗೆ ನಾಯಕತ್ವದ ಗುಣ ಇಲ್ಲ ಅಂತನಾ? ವ್ಯತ್ಯಾಸ ಇದನ್ನ ಯಾರಿಗೆ ಪ್ರತಿಭೆ ಇದೆ, ಸಮುದಾಯದ ಪ್ರಾತಿನಿಧ್ಯ ಕೊಡಬೇಕು. ನಮ್ಮ ಪ್ರಜಾಪ್ರಭುತ್ವದ ನಮ್ಮ ಆಶಯ ಸರಳವಾಗಿದೆ. ನಾವು ಯಾವ್ಯಾವ ಸಮುದಾಯಗಳಿದ್ದಾರೆ ಅವರಿಗೆ ರೆಪ್ರೆಸೆಂಟೇಷನ್ ಕೊಡಿ. ಈಗ ನೀವು SM ಕೃಷ್ಣ ಅವರನ್ನ CM ಮಾಡಿದಂತಹ ಕಾಲಘಟ್ಟದಲ್ಲಿ ಪರಮೇಶ್ವರ್ ಅವ್ರನ್ನ ನೀವು ಯಾಕೆ CM ಮಾಡಲಿಲ್ಲ? ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ನೀವು ಯಾಕೆ CM ಮಾಡಲಿಲ್ಲ ಅಂತ ಕೇಳಿ ಏನು ಉತ್ತರ ಇರ್ತಾರೆ ನಿಮ್ದು? ಹಂಗಾದ್ರೆ ಅವತ್ತಿಗೂ ರಾಹುಲ್ ಗಾಂಧಿ ಇದ್ರು, ಪೂರ್ತಿ ಕೇಳಿಸ್ಕೊಳ್ಳಿ ಸೂರ್ಯ. ಅವತ್ತಿಗೂ ರಾಹುಲ್ ಗಾಂಧಿ ಇದ್ರು, ಅವತ್ತು ಮನಮೋಹನ್ ಸಿಂಗ್ ಅವರಿದ್ರು, ಅವತ್ತು ಖರ್ಗೆ ಅವರಿದ್ರು. ಇದಕ್ಕೆ ಉತ್ತರ ಏನು ಹೇಳಿ? ಆ ಒಂದು ಎಲೆಕ್ಷನ್ ನ ಮಟ್ಟಿಗೆ ಇಲ್ಲ, ಆ ಒಂದು ಪಕ್ಷದ ನಾಯಕತ್ವವನ್ನ ಯಾವ ನಾಯಕ ವಹಿಸಿಕೊಂಡು ಪಕ್ಷವನ್ನು ದಡ ಮುಟ್ಟಿಸಿದ್ರು? ಸಪೋಸ್ ಈಗ ಸಿದ್ದರಾಮಯ್ಯನವರು ಬಿಜೆಪಿ ಅಂತ ಬಂದಾಗ ಯಡಿಯೂರಪ್ಪನವರು ಹಿಂಗಿದ್ದಾಗ, ಯಡಿಯೂರಪ್ಪನ ಮುಖ್ಯಮಂತ್ರಿ ಆದಾಗ ಯಾಕೆ SC ಅವ್ರನ್ನ ಮಾಡ್ಲಿಲ್ಲ, ಯಾಕೆ OBC ಅವ್ರನ್ನ ಮಾಡ್ಲಿಲ್ಲ, ಯಾಕೆ ಗೌಡ್ರನ್ನ ಮಾಡ್ಲಿಲ್ಲ ಅನ್ನೋಕ್ಕಾಗತ್ತಾ? ನಾಯಕತ್ವ ಲೀಡರ್ಶಿಪ್ ಒಪ್ಕೊಂಡಿರ್ತಾರ್ರಿ. ನೀವು ಪರಮೇಶ್ವರ್ ಅವ್ರನ್ನ CM ಮಾಡಿಲ್ಲ ಅಂತ ಹೇಳಿ ಕರೆಕ್ಟ್. 9 ವರ್ಷ KPCC ಪ್ರೆಸಿಡೆಂಟ್. 9 ವರ್ಷ ಇತಿಹಾಸದಲ್ಲೇ ಯಾವ ನಾಯಕರುಗಳು ಕೂಡ ಕಂಟಿನ್ಯೂಸ್ ಆಗಿ 9 ವರ್ಷ KPCC ಪ್ರೆಸಿಡೆಂಟ್ ಆಗಿದೆ. CM ಕೇಳ್ತಾ ಇದ್ರೆ ಪ್ರೆಸಿಡೆಂಟ್ ಅಂತೀರಿ ನೀವು. ರೆಪ್ರೆಸೆಂಟೇಷನ್ ಕೇಳ್ತೀವಿ, ರೆಪ್ರೆಸೆಂಟೇಷನ್ ಕೊಡ್ಬೇಕಲ್ಲ. ನೀವು CM ಮಾಡಿದ್ರೆ ಯಾವ ಪಾರ್ಟಿ ಕೊಟ್ಟಿಲ್ಲ ಸ್ವಾಮಿ? ಹಾಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ನೀವು ಈಗ ಮಾಡಿದ್ದೀರಿ, ಖರ್ಗೆ ಅವ್ರನ್ನ ನೀವು ಮಾಡಿದ್ದೀರಿ, ಒಂದು ನಾಯಕ ಖರ್ಗೆ ಅವ್ರನ್ನ CM ಮಾಡಿದ್ದೀರಿ. ಖರ್ಗೆ ಅವ್ರನ್ನ CM ಯಾಕೆ ಮಾಡಿಲ್ಲ? ಫೋಟೋಸ್ ತಗೊಳ್ಳಿ. ಖರ್ಗೆ ಅವ್ರನ್ನ CM ಯಾಕೆ ಮಾಡಿಲ್ಲ ಸೂರ್ಯ? ಅದು ದೇವೇಗೌಡರಿಂದ ಆಗಲಿಲ್ಲ. ಯಾರಿಗೆ? ಅವತ್ತಿನ ಸಂದರ್ಭದಲ್ಲಿ ಇವಾಗ ಧರ್ಮ್ ಸಿಂಗ್ ಅಂತ ಒಂದು ಸಣ್ಣ ಸಮುದಾಯದವರು ಆದ್ರಲ್ಲ, ಸ್ಟೇಟ್ ಅಲ್ಲಿ ಇದೆಯಲ್ಲ ಮಾಡ್ರಿ. ಈಗ ಧರ್ಮ್ ಸಿಂಗ್ ಯಾವ ಸಮುದಾಯದವರು? ಯಾವ ಸಮುದಾಯದವರು? ನಾಯಕತ್ವವನ್ನ ಧರ್ಮ್ ಸಿಂಗ್ ಕೇಳಿಸ್ಕೊಳ್ಳಿ. ಅಲ್ಲ, ಒಂದ್ ನಿಮಿಷ ಇದನ್ನ ಹೇಳ್ಕೊಳ್ಳಿ. ನೀವು ಹಾಗಾದ್ರೆ ಧರ್ಮ್ ಸಿಂಗ್ ಬಗ್ಗೆ ಯಾಕೆ ಮಾತಾಡಲ್ಲ? ನಿಮಿಷ ಕೇಳಿಸ್ಕೊಳ್ಳಿ. ಧರ್ಮ್ ಸಿಂಗ್ ಆಗಿದ್ರಲ್ಲ CM, ಸಮುದಾಯನೇ ಇಲ್ದಿರೋರು CM. ನಾಯಕನನ್ನ ಅವನ ಜಾತಿಯಿಂದ ಅಳಿಯಕ್ ಹೋಗ್ಬೇಡಿ, ಅವನ ನಾನು ಅದನ್ನ ಗೊತ್ತಾಯ್ತು, ಅರ್ಥ ಆಯ್ತಾ? ಒಬ್ರು ಈಗ ಈ ಲೀಡರ್ಸ್ಗೆ ಅವಕಾಶ ಕೊಡ್ಬೇಕಲ್ಲ. ಈಗ ನಿಮ್ಮ ನಾನು ಡಿಬೇಟ್ ಕರೆದಿದ್ದೀನಿ ಸೂರ್ಯ, ಸಿಂಪಲ್. ನಿಮ್ಮ ಡಿಬೇಟ್ ಕರೆದಿದ್ದೀನಿ, ಯಾರೊಬ್ರು ಡಿಬೇಟ್ ಮಾಡ್ಬಿಟ್ಟು ಏನ್ರಿ ಸೂರ್ಯ ಅವ್ರ ಕಷ್ಟ ಅದು ಬೇರೆ ಕಷ್ಟ ಅಲ್ಲ, ಆ ತರದ್ ಇದೆ, ಮತ್ತೆ ಆ ತರದ್ ಮಾತಾಡ್ತಿರ್ತಾರೆ. ಎಲ್ಲರೂ ಮಾತಾಡ್ಬೋದಾ? ಎಲ್ಲರೂ ಮಾತಾಡ್ತಾರೆ. ಒಬ್ರು ಕರೀತಾರೆ, ಈ ಜಾತಿಯವ್ರನ್ನ ಕರಿಬೇಕಾಗಿತ್ತು ನೀವು, ಅದನ್ನ ಮಾತಾಡೋರು ಮಾತಾಡ್ತಾರೆ. ಮತ್ತೆ ಬಂದ್ ಕಡೆ ಅದೇನಾ ನಾಯಕತ್ವದಿಂದ ನಾಯಕ ಆಗೋದ್ರಿ? ಈಗ ಆಮೇಲೆ ಅವ್ನ ಜಾತಿ ಅಷ್ಟೇನೆ. ನಾನು ಅದನ್ನ ಹೇಳ್ತಾರೆ. ಖರ್ಗೆ ಅವರು ಬಹಿರಂಗ ಒಂದ್ ಕಡೆ ಹೇಳಿದ್ದಾರೆ, ನನ್ನ ಜಾತಿಯ ಕಾರಣಕ್ಕೋಸ್ಕರ ಹೇಳಿದ್ದಾರೆ, ನನ್ನ ಕ್ವಾಲಿಟಿ ಇದ್ರೆ ಕೊಡಿ ನನಗೆ ಅಂತ ಹೇಳಿದ್ದಾರೆ. AICC ಅಧ್ಯಕ್ಷರಾಗಿದ್ದಾರೆ, ಕ್ವಾಲಿಟಿ ಇರೋದಕ್ಕೆ AICC ಮುಖ್ಯಮಂತ್ರಿ ಮಾಡಿ ನಾನು ಕೇಳ್ತಿದ್ದೀನಿ. ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಎರಡೇ ತಾನೆ ಮೇಜರ್. ಇಡೀ B ಫಾರಂ ಏನ್ ಬರ್ತಾ ಇದೆಯಲ್ಲ, ಮುಖ್ಯಮಂತ್ರಿಗಳಾಗೋರು MLA ಪರಮೇಶ್ವರ CM ಮಾಡ್ರಿ ನೀವು, ಅದಕ್ಕೆ ಪರಮೇಶ್ವರ CM ಮಾಡ್ರಿ ನೀವು, ಅದಕ್ಕೆ ಸೈನ್ ಆಗುತ್ತಾ?
ಅದಕ್ಕೆ ಸೈನ್ ಹಾಕೋದು ಯಾರು? ಅವ್ರು ಯಾವುದೇ ಅದಕ್ಕೆ caste ಸೈನ್ ಹಾಕೋದು ಯಾರು? ಕೇಳಿಸ್ಕೊಳ್ಳಲ್ಲ ಏ, ಸೂರ್ಯ. ಇಲ್ಲ, ನೀವು ಮಾತಾಡೋದು ನಾನು- ಕೇಳಿಸ್ಕೊತೀನಿ. ಅಲ್ಲ, ನೀವು ನಾನು ನನ್ನ ಕೇಳಿಸ್ಕೊತಾ ಮಾತು ಇದ್ದೀನಿ. ಕೇಳಿಸ್ಕೊಳ್ಳಲ್ಲ ನೀವು. ಕೇಳಿಸ್ಕೊತೀನಿ, See, ಆದ್ರೆ ಹೋದ್ ಕಡೆ ಬಂದ್ ಕಡೆ ನಿಮ್ ರಾಹುಲ್ ಗಾಂಧಿ ಅವ್ರಿಗೆ ಚಾಳಿ ಕಡಿಮೆ ಮಾಡ್ಕೊಳಕ್ ಹೇಳಿ. ಏನಂದ್ರೆ ಅವ್ರು ಹೇಳ್ತಾ ಇರೋದು ರಾಹುಲ್ ಗಾಂಧಿ ಅವ್ರಿಗೆ ಜನನು ಹೇಳ್ತಾರ್ರಿ, ಜನನು ಹೇಳ್ತಾರೆ ಏನ್ ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಅವ್ರ ಮಗ ಅಪಾದಕ್ಕೆ ನೀವು ಮೆರೆಸ್ತಾ ಇದೀರಿ ಅಂತ ಯಾರಾದ್ರೂ ಹೇಳ್ಬಿಟ್ರೆ ಅವ್ರು ಏನಾರು ಆ ಮನುಷ್ಯ ಫೈಟ್ ಮಾಡಿಲ್ವಾ, ಆ ಹೋರಾಟ ಮನುಷ್ಯ ಪಾದಯಾತ್ರೆ ಮಾಡಿದ್ರಲ್ಲ. ಮಾಡಿಲ್ವಾ? ಅದನ್ನ ಲೀಡರ್ಶಿಪ್ ಕ್ವಾಲಿಟಿಯಿಂದ ಅಳಿರಿ. ರಾಹುಲ್ ಗಾಂಧಿ ಅವ್ರ ಜಾತಿ ಯಾವ್ದ್ರಿ? ರಾಹುಲ್ ಗಾಂಧಿ ಜಾತಿಯಿಂದ ಲೀಡರ್. ರಾಹುಲ್ ಗಾಂಧಿ ಜಾತಿಯಿಂದ ಲೀಡರ್ ಆಗಿಲ್ಲ. ಮತ್ತೆ ರಾಹುಲ್ ಗಾಂಧಿ ಹೋರಾಟದಿಂದ ರಾಹುಲ್ leader ಗಾಂಧಿ ಆಗಿದ್ದು. ಮಾಡ್ತಿರೋದೇನ್ ಮತ್ತೆ? ಇವತ್ತು ರಾಹುಲ್ ಗಾಂಧಿ ಅವರು ಅವ್ರು ಯಾರು ರಾಹುಲ್ ಗಾಂಧಿ ಇವ್ರು ಯಾರು ಲೀಡರು? ನಿಮ್ ಲೀಡರ್ ಯಾರು? ಇಲ್ಲ, ಅವ್ರು ಆ ಥರ ಅಲ್ಲ, ಆ ಥರ ಜನರಲ್ ಮೆರಿಟ್ ಈಗ ಮಾಡಿದ್ರ ಹಂಗಲ್ಲ. ಇದು ಮಾತಾಡ್ಕೊಂಡು ಆ ಕೂತ್ಕೊಂಡ್ರೆ ಒಂದ್ ಕಡೆ ಬಂದ್ ಥರದ್ದಲ್ಲ, ಆ ಕಡೆ ಥರದ್ದಲ್ಲ. ಈಗ ನಾವು ಹೇಳ್ತಾ ಇರುವಂತದ್ದು ಆಮ್ ಆದ್ಮಿ ಪಾರ್ಟಿನಲ್ಲಿ ನೀವು ಬೇರೆ ಬೇರೆ ಲೀಡರ್ಗಳು ತೋರಿಸಿ ಅಂತ. ನೀವು ಯಾರಲ್ಲಿ? ನಮ್ಮಲ್ಲಿ ಇವಾಗ ನಮ್ಮಲ್ಲಿ ನಮ್ಮ ಜನ ಪಕ್ಷದಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡ ಲೀಡರ್ ಈಗ ನಮ್ಮ ಪಕ್ಷದಲ್ಲಿ ಸೂರ್ಯ ನಮ್ಗೆ ಜನ ಕೇಳಿಸ್ಕೊಳ್ಳಿ, accept ಒಂದ್ ನಿಮಿಷ ಮಾಡ್ಕೊತಾರೆ. ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ ಜನ accept ಒಂದ್ ನಿಮಿಷ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ನಾವು ಕೇಳಿಸ್ಕೊಳ್ಳಲ್ಲ ಮಾಡಿದ್ದೆಲ್ಲ ಸೂರ್ಯ. ಒಪ್ಕೊಬೇಕು ಕೇಳಿಸ್ಕೊಳ್ಳಲ್ಲ ಅಂತಿಲ್ಲ. ಸೂರ್ಯ, ನೀವು ಕೇಳಿಸ್ಕೊಳ್ಳಿ, ತಾಳ್ಮೆ ಅಲ್ಲ, ನಾವು ಮಾಡಿದ್ದೆಲ್ಲ ಒಪ್ಕೊಬೇಕು ಅಂತ ನೀವು ಏನಿಲ್ಲ. ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಅರವಿಂದ್ ಕೇಜ್ರಿವಾಲ್ ಅವ್ರ ಜಾತಿ ನನಗೆ ಗೊತ್ತಿಲ್ಲಪ್ಪ, ಐ ಡೋಂಟ್ ನೋ. ಅಲ್ಲ, ನನಗೂ ನಿಜವಾಗ್ಲೂ ಗೊತ್ತಿಲ್ಲ. ಅಲ್ವಾ? ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ದೆಹಲಿಯ ಜನ 2 ಅವಧಿಗೆ ಸಿಎಂ ಮಾಡಿದಾರ್ರಿ. ಈಗ ರಾಹುಲ್ ಗಾಂಧಿ ಹೋಗ್ಬಿಟ್ಟು ಅರವಿಂದ್ ಕೇಜ್ರಿವಾಲ್ ಇಂಥ ಜಾತಿ, ಆಮ್ ಆದ್ಮಿ ಪಾರ್ಟಿ ಇನ್ಯಾರು ಅಲ್ಲ, ಇರ್ಲಿಲ್ಲ, ನೀವು ಆ ಥರ- ಉಷಾ ಮೋಹನ್ ಇರ್ಲಿಲ್ವಾ, ಇಲ್ಲ, ಹಂಗಲ್ಲ. ಇನ್ನೊಬ್ರು ಇರ್ಲಿಲ್ವಾ ಅಂತ ಕೇಳ್ಕೊಂಡು ಕೂತ್ಕೊಂಡ್ರೆ ಈಗ CM ಮಾಡಿ ಫೂಲಿಶ್ ಅಂತ ಕ್ವಶನ್ ಅಲ್ವಾ ಅಲ್ಲ, ರಾಹುಲ್ ಗಾಂಧಿ? ನೀವು ಅದನ್ನ ಸಿಎಂ ಮಾಡಿ ಅಂತ ಹೇಳಿಲ್ಲ ರಾಹುಲ್ ಗಾಂಧಿ. ಯಾರು? ರಾಹುಲ್ ಗಾಂಧಿ ಸಿಎಂ ಮಾಡಿ ಅಂತ ಹೇಳ್ತಾರೆ. ಮತ್ತೆ ಇನ್ನೇನ್ ಮಾಡಿ ನಾವು ಹೇಳ್ತಾ ಇರೋದು ನಿಮ್ ಪಾರ್ಟಿ ಒಳಗಡೆ ಎಲ್ಲಾರನ್ನೂ ರೆಪ್ರೆಸೆಂಟೇಷನ್ ಕೊಡಿ ಅಂತ. ಯಾವ ಪಾರ್ಟಿ ಒಳಗಡೆ? ಸಿಎಂ ಮಾಡಿದ ಮಾತ್ರಕ್ಕೆ ಫಸ್ಟ್ ನಿಮ್ ಪಾರ್ಟಿಲ್ ಕೊಡ್ರಿ, ಕೊಟ್ಟಿದ್ದೀವಲ್ಲ. ಫಸ್ಟ್ ನಿಮ್ ಪಾರ್ಟಿಲ್ ಕೊಡ್ರಿ ಕಥೆನ. ಪಾರ್ಟಿಲ್ ಕೊಟ್ಟಿದ್ದೀವಲ್ಲ. ಮಾಡ್ರಿ, ಖರ್ಗೆನ್ ಸಿಎಂ ಮಾಡ್ರಿ, ಖರ್ಗೆನ್ ಸಿಎಂ ಮಾಡ್ರಿ, ಮಾಡೋಂಥದ್ದಲ್ಲ. ಖರ್ಗೆನ್ ಸಿಎಂ ಮಾಡ್ರಿ. ಸಿಎಂ ಮಾಡೋದು ಸಣ್ಣ ವಿಚಾರ. ಪರಮೇಶ್ವರ್ ಅವ್ರನ್ನ ಮಾಡ್ರಿ ಸಿಎಂ. ಸಿಎಂ ಸಣ್ಣ ವಿಚಾರ. ಸಿಎಂ ಮಾಡಿ ಅಂತಲ್ಲ, ಪಕ್ಷದ ಅಧ್ಯಕ್ಷರು ಮಾಡಿ, ಪಕ್ಷದಲ್ಲಿ ಬೇರೆ ಬೇರೆ ಅದೇ ರಾಹುಲ್ ಗಾಂಧಿ ಕೇಳಿ ಈ ಪಾರ್ಟಿ ಎಲ್ಲ ಡಿಸೈಡ್ ಇದನ್ನ ಮಾಡ್ಬೇಕು, ಮಾಡಿ. ಯಾರನ್ನ ಮಾಡ್ಬೇಕು. ಏನ್ ನೀವು ಹಂಗಾರೆ CM ಮಾಡ್ಬೇಕು ಲೀಡರ್ಶಿಪ್ ಕ್ವಾಲಿಟಿ ರೀ. CM ಮಾಡ್ಬೇಕು. ಸಿಂಪಲ್ ಆಗಿ ಇನ್ನೊಂದು ಕೇಳಲ್ಲ, ಎಲ್ಲರೂ ಸಿಎಂ ಮಾಡ್ಬಿಟ್ರೆ ಸಿಂಪಲ್ ಆಗಿ ಇನ್ನೊಂದು ಕ್ವಶನ್ ಕೇಳ್ತೀನಿ. ಸೂರ್ಯಕುಮಾರ್ ಯಾದವ್, ಸೂರ್ಯಕುಮಾರ್ ಯಾದವ್, ರಾಹುಲ್ ಗಾಂಧಿ ಅವರು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಏನು ಕ್ಯಾಪ್ಟನ್ ಆದ್ರಿ ಇವರೆಲ್ಲರೂ? ಪರ್ಫಾರ್ಮೆನ್ಸ್ ಮೇಲೆ ಆಗ್ಬೇಕು. ಮತ್ತೆ ಇಲ್ಲಿ ಪರ್ಫಾರ್ಮೆನ್ಸ್ ಮಾಡ್ಬಿಟ್ಟು ನಿಮಗೆ ಅಲ್ಲ, ಇಲ್ಲಿ ಹೇಳ್ಬೇಕಾಗಿತ್ತು ನಿಮ್ ರಾಹುಲ್ ಗಾಂಧಿ. ಹಂಗಾದ್ರೆ ಪರ್ಫಾರ್ಮೆನ್ಸ್ ವಿರಾಟ್ ಮಾಡೋದಕ್ಕೆ ಕೊಹ್ಲಿ ಯಾವ ಅವಕಾಶ ಜಾತಿ, ಕೊಡ್ಬೇಕಲ್ಲ. ಈ ಯಾದವ್ ಯಾವ ಜಾತಿ, ಈಗ ಮಾಡ್ಲಿಲ್ಲ ಕೇಳ್ಬೇಕಾಗಿತ್ತು ನಿಮ್ ರಾಹುಲ್ ಗಾಂಧಿ. ಪರ್ಫಾರ್ಮೆನ್ಸ್ ಮಾಡಕ್ ಅವಕಾಶ ಕೊಡ್ಬೇಕಲ್ಲ. ಪರ್ಫಾರ್ಮೆನ್ಸ್ ನೀವು ಜಾಗನೇ ಕೊಡ್ದಲೆ, ರಾಜಕೀಯಕ್ಕೆ ಒಂದು ಜಾಗನೇ ಕೊಡ್ದಲೆ, ಜಾಗ ಕೊಡಿ, ಜಾಗ ಕೊಡಿ ಅಂತ ಒಂದು ಹೇಳ್ತಾ ಕತೆ. ಇರೋದು. ಇದು ಜಾಗ ಕೊಡಿ ಅಂತ ಈ ಹೇಳ್ತಾ ಮಾತು ಇರೋದು. ಒಂದು ಇಲ್ಲ, ಆ ರೀತಿ ಅಲ್ಲ. ಎರಡು ಸಲಕ್ಕೆ ಓಕೆ ಸೂರ್ಯ. ಅಲ್ಲ, ಅಲ್ಲ, ಆ ಹೋದ್ ರೀತಿ ಕಡೆ ಅಲ್ಲ. ಹಾದಿ ಬೀದಿ ಇದೇ ಮಾತಾಡ್ತಾರೆ. ಲೀಡರ್ ಯಾಕಂದ್ರೆ ಲೀಡರ್ಶಿಪ್ ಕ್ವಾಲಿಟಿಯಿಂದ ಆಗಿರ್ತಾನ ಅವನು, ಅಲ್ಲ, leader- ಜಾತಿಯಿಂದ ಲೀಡರ್ ಆಗಿರಲ್ಲ ಅವನು. ರೆಪ್ರೆಸೆಂಟೇಷನ್ ಈಗ ಆಮೇಲೆ ಅದು ದೇವರಾಜ್ ಅರಸು ಅವರು ಇದ್ದಾಗ, ಆಮೇಲ್ರಿ ಅದು ದೇವರಾಜ್ ಅರಸು ಅವರು ಇದ್ದಾಗ ಮುಖ್ಯಮಂತ್ರಿ ಆಗಿದ್ದಾಗ ನಿಮಗೆ ಸಣ್ಣ ಸಣ್ಣ ಸಿಂಪಲ್ ಆಗಿ ಇನ್ನೊಂದು ಮಾತು ಹೇಳ, ಸಮುದಾಯಗಳನ್ನ ಮಾಡ್ತಾ ಇದ್ರು. ಸಿಂಪಲ್ ಆಗಿ ಇನ್ನೊಂದು ಮಾತು ಹೇಳ, ಸಣ್ಣ ಸಮುದಾಯದವ್ರು ಕೇಳಿಸ್ಕೊಳ್ಳಿ. ಕೊಟ್ರು. ಇನ್ನೊಂದು ಮಾತು ಹೇಳ್ಬಿಡ್ತೀನಿ. ಎಷ್ಟೋ ಸಮುದಾಯಗಳ್ರಿ, ಆ ಸಮುದಾಯ ಸಾವಿರಾರು ಜನ ಇದ್ದಾರೆ. ಸಾವಿರಾರು, ಎಲ್ಲರೂ ಸಿದ್ದರಾಮಯ್ಯ, ಎಲ್ಲರೂ ಗುಂಡೂರಾವ್, ಎಲ್ಲರೂ ಎಸ್ ಎಂ ಕೃಷ್ಣ, ಎಲ್ಲರೂ ಡಿ ಕೆ ಶಿವಕುಮಾರ್, ಎಲ್ಲರೂ ಸಿದ್ದರಾಮಯ್ಯ ಆದ್ರೇನ್ರಿ? ಅವರ ಲೀಡರ್ಶಿಪ್ ಕ್ವಾಲಿಟಿಗಳಿಂದ, ಸಂಘಟನಾ ಶಕ್ತಿಯಿಂದ ಆಗಿರ್ತಾರೆ. ಸಂಘಟನಾ ನಾವು ಪ್ರತಿ ಶಕ್ತಿ ಕಡೆ ಬೇಕು. ಹೋಗಿ ಜಾತಿ 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 ಇಲ್ಲ, ಎಷ್ಟು ವರ್ಷ ಮಾತಾಡ್ತೀರಿ ಇದನ್ನೇ? ಅಲ್ಲ, ಜಾತಿ ಜಾತಿ ಅಂತಲ್ಲ, ನಾನು ಹೇಳ್ತಾ ಇರೋದು ಅಂದ್ರೆ ರೆಪ್ರೆಸೆಂಟೇಷನ್ ಕೊಡಿ ಅಂತ ಅಷ್ಟೇ. ಮತ್ತಷ್ಟು ಮಾತಾಡ್ತೀನಿ. ರೆಪ್ರೆಸೆಂಟೇಷನ್ ಮೇಲೆ ರೆಪ್ರೆಸೆಂಟೇಷನ್ ಸಂವಿಧಾನದಲ್ಲೇ ಇದೆ ರೀ, ಅದನ್ನ ಸಂವಿಧಾನದ ರೆಪ್ರೆಸೆಂಟೇಷನ್ ಇದೆ. ಸೊ ನೀವು ಬರೀ ಸಿಎಂ ನೀವು ಮಾಡಿ ಮೀಸಲು ಕ್ಷೇತ್ರದಲ್ಲಿ ಬೇರೆಯವ್ರು ನಿಲ್ಸ್ಬಿಡ್ತೀರಾ ನೀವು? ಮಾಡಕ್ಕಾಗಲ್ಲ. ಮತ್ತೆ ಮೀಸಲಾತಿ ಸಂವಿಧಾನದಲ್ಲಿ ಇರೋದನ್ನ ಅದು ಇನ್ನೇನು ಸ್ಪೆಷಲ್ ನೀವು ಹೇಳೋದೇನು? ರಾಹುಲ್ ಗಾಂಧಿ ಪಾರ್ಟಿ ಲೀಡರ್ಶಿಪ್ ಇದೆಲ್ಲ ಕಡೆ ಪಾರ್ಟಿ ವರ್ಕೌಟ್ ಆಗಲ್ಲ ರೀ. leadership ಸೌಕಲ್ ಎಲ್ಲಿದೆ ಆಯ್ತದ ರಾಹುಲ್ ಗಾಂಧಿ ಸ್ವಲ್ಪ ಭಾಷಣ ಪಾರ್ಟಿ ಲೀಡರ್ಶಿಪ್ ಎಲ್ಲಿದೆ ಅಂತ ಮತ್ತಷ್ಟು